BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ 6 ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಬರೆದಿರ್ತಕ್ಕಂತಹ ಕನ್ನಡ ವಿಷಯದ ಈ ಅಧ್ಯಾಯದ ಕುರಿತು ಈಗಾಗಲೇ ಚನ್ನಣ್ಣ ವಾಲಿಕಾರ್ ಅವರ ಕೃತಿಕರ್ತ ಪರಿಚಯವನ್ನು ಮತ್ತು ಅವರ ಕವನದ ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ಮುಂದುವರೆದ ಭಾಗ ಏನು ಅಂದರೆ ಈ ಅಧ್ಯಾಯದ ಅಂದರೆ ಯಾವ ಅಕ್ಷರದಿಂದ ಬರೆದು ತೋರಿಸಿರಯ್ಯ ಎನ್ನುವಂತಹ ಅಧ್ಯಾಯದ ಕುರಿತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ. ಹಾಗಾದರೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ದಲಿತ ಜನಾಂಗದ ಶೋಷಣೆಗೆ ರಾಜಕಾರಣ ಕಾರಣವಾದುದನ್ನು ಚನ್ನಣ್ಣ ವಾಲಿಕಾರರು ಹೇಗೆ ಪ್ರತಿಪಾದಿಸಿದ್ದಾರೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಬಂಡವಾಳಶಾಹಿ ಜನರ ರಾಜಕೀಯ ಕ್ರೌರ್ಯ ಅಟ್ಟಹಾಸದಲ್ಲಿ ದಲಿತ ಜನರ ಏಳಿಗೆ ಸಾಧ್ಯವಿಲ್ಲ ಎಂಬುದನ್ನು ಪ್ರಸ್ತುತ ಕವನ ಹೇಗೆ ಪ್ರತಿಪಾದಿಸಿದೆ ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ದಲಿತರು ಜೀವಿಸಬೇಕಾದರೆ ಹೋರಾಟ ಅನಿವಾರ್ಯ. ಈ ಮಾತನ್ನು ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಕವನದನ್ನಾಧರಿಸಿ ಚರ್ಚಿಸಿ. ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ, ಉತ್ತರ ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಚನ್ನಣ್ಣ ವಾಲಿಕಾರರ ಒಂದು ಪ್ರಮುಖ ಕವನ. ದಲಿತ ಜನಾಂಗಕ್ಕಾದ ನೋವನ್ನು ಬರೆದು ತೋರಿಸಲು ಯಾವ ಅಕ್ಷರದಿಂದಲೂ ಸಾಧ್ಯವಿಲ್ಲವೆಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ತಿರುಳು. ದಲಿತ ಜನಾಂಗದ ನೋವು ಅಸಹಾಯಕತೆಗಳಿಗೆ ರಾಜಕೀಯ ದೌರ್ಜನ್ಯ ಅಧಿಕಾರ ಹಣಗಳೇ ಕಾರಣ ಎನ್ನುವುದನ್ನು ಈ ಕವನ ಬಹು ಸ್ಪಷ್ಟವಾಗಿ ಹೇಳಿದೆ. ದಲಿತ ಜನಾಂಗದಿಂದ ಬಂದ ಕವಿ ಚನ್ನಣ್ಣ ವಾಲಿಕಾರರು ತಮ್ಮ ದಲಿತ ಜನಾಂಗವನ್ನು ನನ್ನ ಜನ ಎಂದೇ ಸಂಬೋಧಿಸುವುದು ಇಲ್ಲಿ ಗಮನಾರ್ಹ. ನಮ್ಮ ಜನಾಂಗದ ಮೇಲೆ ಅವರಿಗೆ ಅನನ್ಯ ಪ್ರೀತಿ ವಿಶ್ವಾಸ. ತಮ್ಮ ಜನ ಶೋಷಿತ ನೋವಿನ ಬದುಕಿನಿಂದ ಸಮಾನತೆಯ ನೆಲೆಗೆ ಬಂದು ಮುಟ್ಟಬೇಕೆಂಬುದು ಈ ಕವಿಯ ಆಸೆ, ವಿಶೇಷ ಕಳಕಳಿ. ಅದು ಈ ಕವನದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಅವರ ದೃಷ್ಟಿಯಲ್ಲಿ ದಲಿತ ಜನಾಂಗಕ್ಕಾದ ನೋವನ್ನು ಯಾವ ಅಕ್ಷರ ಅಥವಾ ಭಾಷೆಯಿಂದಲೂ ಬರೆದು ತೋರಿಸಲು ಸಾಧ್ಯವಿಲ್ಲ. ದಲಿತರ ನೋವು ಶಬ್ದಾತೀತವಾದುದು ಎಂಬ ನಿಲುವು ಈ ಕವಿಯದು. ಈ ಕವಿಯ ಪ್ರಕಾರ ದಲಿತ ಜನಾಂಗದ ವಿಧೇಯ ನೋವಿನ ಕಾರಣರಾದವರು ರಾಜಕೀಯ ನಾಯಕರು. ಈ ಲೀಡರರು ಲೂಟಿಗಾರರಾಗಿದ್ದಾರೆ. ಲೂಟಿಗಾರರೇ ರಾಜಕೀಯ ನಾಯಕರಾಗಿರುವಾಗ ನಿತ್ಯ ನಡೆಯುವ ಕೂನಿ ನಿಲ್ಲದಂತಾಗಿದೆ. ಕಾಲ ಕಾಲದಿಂದ ದುಡ್ಡು ಅಧಿಕಾರಿಗಳಿಂದ ಆಳುತ್ತಾ ಬಂದ ಜನ ಇವರು. ಹೀಗಿರುವಾಗ ದಲಿತರು ಏಳುವುದೂ ಸಾಧ್ಯವಿಲ್ಲ, ಅವರು ಬಾಳುವುದೂ ಸಾಧ್ಯವಿಲ್ಲ. ಇಂಥ ಜನಗಳ ಮಧ್ಯ ನಿತ್ಯ ನೋವು ತಪ್ಪದಾಗಿದೆ. ದಲಿತರು ಬಂಡವಾಳದ ಜನರ ಬಲೆಯಲ್ಲಿ ಸಿಕ್ಕಿ ಬಿದ್ದ ಹಕ್ಕಿಯಾಗಿದ್ದಾರೆ. ಹೀಗಾಗಿ ಈ ಬಂಧನದಿಂದ ತಪ್ಪಿಸಿಕೊಂಡು ಹಾರಲು ಅವರಿಗೆ ಅಸಾಧ್ಯವಾಗಿದೆ. ದಲಿತ ಜನಾಂಗಕ್ಕೆ ಅನ್ನ ಹಾಕುವ ದನಿಯ ಪಾದ ನೆಕ್ಕುವ ಹೊತ್ತು ಬಂದಿರುವಾಗ ಅವರು ಎದ್ದೇಳುವುದು ಅಸಾಧ್ಯವಾಗಿದೆ. ಆದರೆ ಸುಮ್ಮನಿದ್ದರೆ ಇಲ್ಲಿ ವ್ಯರ್ಥ, ಸಾಯುವುದಂತೂ ಖಚಿತ. ಆದ್ದರಿಂದ ದಲಿತರು ಬದುಕಿರಬೇಕಾದರೆ ರಾಜಕಾರಣದ ವಿರುದ್ಧ ಹೋರಾಟ ಅನಿವಾರ್ಯ. ದಲಿತರು ಸಿಡಿಲಿನಂತೆ ಗುಡುಗಬೇಕು. ಸಮಾನತೆಯ ಸೂರ್ಯ ಮೂಡಿ ಬರಬೇಕಾದರೆ ಹೋರಾಟ ಮಾಡಬೇಕು. ಅಂದಾಗ ಮಾತ್ರವೇ ಎದೆಯ ನೋವು ಕಳೆದು ಸಂತಸ ಸಂಭ್ರಮ ಕೊಡುವ ಹೊಸ ಸೂರ್ಯ ಬರಲು ಸಾಧ್ಯ ಎನ್ನುತ್ತದೆ ಈ ಕವನ ಎಂಬುದು ಇಷ್ಟು ಪ್ರಬಂಧ ರೂಪದ ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳ್ತಾ ಇನ್ನು ಮುಂದುವರೆದು ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಕವನದ ಕರ್ತೆ ಯಾರು? ಉತ್ತರ ಚನ್ನಣ್ಣ ವಾಲಿಕಾರ್. ಪ್ರಶ್ನೆ ನಂಬರ್ 2, ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ಲೇಖನದ ತಿರುಳೇನು? ಉತ್ತರ ಲೂಟಿಗಾರ ರಾಜಕೀಯ ನಾಯಕರ ರಾಜಕಾರಣದಿಂದ ಪಾರಾಗಿ ಜೀವಿಸಬೇಕಾದರೆ ದಲಿತರಿಗೆ ಹೋರಾಟ ಅನಿವಾರ್ಯ ಎಂಬುದನ್ನು ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 3, ಯಾವ ಅಕ್ಷರದಿಂದಲೂ ಬರೆದು ತೋರಿಸಲಾಗದ ಎದೆಯ ನೋವು ಯಾರದ್ದು? ಉತ್ತರ ಕವಿಯ ಜನಗಳದು ಅಥವಾ ದಲಿತರದು ಎಂಬುದು ಉತ್ತರ. ಪ್ರಶ್ನೆ ನಂಬರ್ 4, ಲೂಟಿಗಾರರೇ ಲೀಡರ್ರಾಗಿರುವ ಹೊತ್ತು ಯಾವುದು? ಉತ್ತರ ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆ. ಪ್ರಶ್ನೆ ನಂಬರ್ 5, ಕಾಲ ಕಾಲದಿಂದ ದುಡ್ಡು ಅಧಿಕಾರಿಗಳಿಂದ ಆಳುತ್ತಾ ಬಂದ ಜನ ಯಾರು? ಉತ್ತರ ಲೂಟಿಗಾರ ಲೀಡರ್ ಜನ ಅಥವಾ ರಾಜಕೀಯ
ನಾಯಕರು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 6. ದಲಿತರು ಮೇಲೇಳಲು ಬಾಳಲು ಏಕೆ ಸಾಧ್ಯವಿಲ್ಲ? ಉತ್ತರ: ಲೂಟಿಗಾರ ನಾಯಕರ ಮಧ್ಯ ನಿತ್ಯ ಇರುವುದರಿಂದ ದಲಿತರು ಮೇಲೇಳಲು ಬಾಳಲು ಸಾಧ್ಯವಿಲ್ಲ. ಪ್ರಶ್ನೆ ನಂಬರ್ 7. ಬಂಡವಾಳದ ಜನರ ಬಲೆಯಲ್ಲಿ ಸಿಲುಕಿದ ಹಕ್ಕಿ ಯಾರು? ಉತ್ತರ: ದಲಿತರು. ಪ್ರಶ್ನೆ ನಂಬರ್ 8. ಅನ್ನ ಹಾಕುವ ದನಿಯ ಪಾದ ನೆಕ್ಕುವ ಹೊತ್ತು ಬಂದದ್ದು ಯಾರಿಗೆ? ಉತ್ತರ: ದಲಿತರಿಗೆ. ಪ್ರಶ್ನೆ ನಂಬರ್ 9. ದಲಿತರು ಸುಮ್ಮನಿದ್ದರೆ ಯಾವುದು ಖಚಿತ? ಉತ್ತರ: ವ್ಯರ್ಥ ಸಾಯುವುದು ಖಚಿತ. ಪ್ರಶ್ನೆ ನಂಬರ್ 10. ದಲಿತರು ಜೀವಿಸಬೇಕಾದರೆ ಯಾವುದು ಅನಿವಾರ್ಯ? ಉತ್ತರ: ಹೋರಾಟ ಅಥವಾ ಕ್ರಾಂತಿ ಅನಿವಾರ್ಯ ಎಂಬುದು ಅಷ್ಟು ಸ್ವಾರಸ್ಯವಾದಂತಹ 10 ಪ್ರಶ್ನೆಗಳಿಗೆ ಉತ್ತರವಾಗಿತ್ತು ಅಂತ ಹೇಳ್ತಾ, ಮತ್ತು ಪ್ರಬಂಧ ರೂಪದ ಪ್ರಶ್ನೆ ಉತ್ತರಗಳಾಗಿತ್ತು ಅಂತ ಹೇಳ್ತಾ, ಇದೇ ರೀತಿಯ ಎಲ್ಲ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.